the bell icon on the YouTube app and never miss another update. 14 ವರ್ಷದ ಹುಡುಗಿ ಇರ್ತಾಳೆ, ಅಂಬಿಕಾ ಅವಳ ಹೆಸರು. ತಮಿಳುನಾಡಿನ ದಿಂಡಿಕಲ್ನಲ್ಲಿ 14 ವರ್ಷಕ್ಕೆ ಮದುವೆ ಆಗ್ಬಿಡ್ತದೆ. 14 ವರ್ಷಕ್ಕೆ ಮದುವೆ ಆಗ್ಬಿಡ್ತದೆ. 18 ವರ್ಷಕ್ಕೆ ಇಬ್ರು ಮಕ್ಕಳಾಗ್ತಾರೆ, ಅಳಿಗನ್ ನಿಹಾರಿಕಾ ಅಂತ ಹೇಳಿ. ಗಂಡ ಪೊಲೀಸ್ ಪೇದೆ. ಒಂದ್ ದಿವಸ ಪರೇಡ್ ನಡೆದಿರುತ್ತೆ. ಪರೇಡ್ ನಡಿಬೇಕಾದ್ರೆ ಗಂಡ ಆದಷ್ಟು ಬೇಗ ದಿನ ಬರ್ಬೇಕಾದ ಟೈಮ್ಗೆ ತಿಂಡಿಗೆ ಬರಲ್ಲ. ಎರಡು ಮಕ್ಕಳನ್ನ ಕೊಂಕಲಲ್ಲಿ ಹಿಡ್ಕೊಂಡ್ಬಿಟ್ಟು ನೋಡ್ಲಿಕ್ಕೆ ಹೋಯ್ತಾವಳೆ. ಪರೇಡ್ ನಡೆದಿರುತ್ತೆ. ಹಿಂಗ್ ಸೆಲ್ಯೂಟಿಂಗ್ ಬೇಸ್ ಮೇಲೆ ನಿಂತ್ಕೊಂಡು ಒಬ್ಬ ದೊಡ್ಡ ಸಾಹೇಬ್ರು ನಿಂತಿರ್ತಾರ. ಒಂದು 100 ಜನ ಪೊಲೀಸರು ಮುಂದೆ ಹಾದು ಹೋಗ್ತಿರ್ತಾರ. ವಾಪಸ್ ಬಂದ್ಮೇಲೆ ಗಂಡನ್ ಕೇಳ್ತಾಳ, ಯಾರ್ರೀ ಅವರು? ಅವರು ನಮ್ಮ ರಾಜ್ಯದ ಡಿಜಿ ಅಂಡ್ ಐಜಿ ಅಮ್ಮ, ಅವರು IPS ಅಧಿಕಾರಿ, ದೊಡ್ಡ ಸಾಹೇಬ್ರು, ಇಡೀ ರಾಜ್ಯದ ಪೊಲೀಸದ ಮುಖ್ಯಾಧಿಕಾರಿ ಅವರು. ಹೌದಾ? ಅವರೆಲ್ಲ ನೀವು ಫೋಟೋ ತೆಗೆಸ್ಕೊಳಕತ್ತೀರಿ, ಹಾರ ಹಾಕ್ತಿದ್ರು, ಏನೋ ಕೈ ಶೋಕ್ ಮಾಡ್ತಿದ್ರು, ಅವರಾನ? ಹೌದು. ಅವ್ರ ಜೊತೆ ಎಲ್ಲ ನಿಂತಿರು, ಅವರೆಲ್ಲ IPS ಅಧಿಕಾರಿಗಳು. ರಾತ್ರಿ ಅಂಬಿಕಾಗೆ ನಿದ್ದಿನೇ ಬರಲ್ಲ. ಬೆಳಗ್ಗೆದ್ ಗಂಡಿಗೆ ಹೇಳ್ತಾಳ, ನಾನು IPS ಆಗ್ಬೇಕ್ರಿ. ನಿಮ್ ಕಡೆ ಯಾರಾಗಿದ್ರ ಸುಮ್ನೆರೇ ಅಂದ್ಬಿಡ್ತಿದ್ವಿ. ಅವ ಹಂಗ ಅನ್ನಂಗಿಲ್ಲ. ಅಮ್ಮ ಅದಕ್ಕೆ ಡಿಗ್ರಿ ಮಾಡ್ಬೇಕು ಕಣೆ ಅದಕ್ಕೆ. ಹೌದಾ, ಆಯ್ತು. SLC ಎಕ್ಸ್ಟರ್ನಲ್, PUC ಎಕ್ಸ್ಟರ್ನಲ್, ಡಿಗ್ರಿ BA ಪ್ಯೂರ್ ತಮಿಳ್ ಮೀಡಿಯಂ ಎಕ್ಸ್ಟರ್ನಲ್ ಓದಿದಾದ ಮೇಲೆ ಮಕ್ಕಳು ದೊಡ್ಡವಾಗಿರ್ತಾವು. ರೀ, ದಿಂಡಿಕಲ್ನಲ್ಲಿ ನನಗೇನು ಓದಕ್ ಆಗೋಲ್ದಲ್ರಿ, ನಾನು ಚೆನ್ನೈಗೆ ಹೋಗ್ತೀನ್ರಿ, ಒಂದು PG ವ್ಯವಸ್ಥೆ ಮಾಡಿ. ಅವ್ರಿಗಿದ್ ಪೊಲೀಸರಿಗೆಲ್ಲ ಪರಿಚಯ ಮಾಡಿ ಒಂದು PG ಆಗಿರಕ್ಕೆ ವ್ಯವಸ್ಥೆ ಮಾಡ್ತಾನ. 1 ವರ್ಷ ಓದ್ತಾಳ, 2 ವರ್ಷ ಓದ್ತಾಳ, 3 ವರ್ಷ ಓದ್ತಾಳ. ಅಂಬಿಕಾ ಪಾಸ್ ಆಗಂಗಿಲ್ಲ, ಪ್ರಿಲಿಮ್ಸ ಪಾಸ್ ಆಗಂಗಿಲ್ಲ ಪಾಪ. 4ನೇ ವರ್ಷಕ್ಕೆ ಗಂಡ ಬರ್ತಾನೆ, 2 ಮಕ್ಕಳನ್ನ ಕಟ್ಕೊಂಡು. ಇಬ್ರು ಸಾಕಾಕತ್ತೀನಿ, ಇವ್ರು ನಾನಾ ಜಳಕ ಮಾಡಿಸ್ಬೇಕು, ಎಲ್ಲ ಮಾಡ್ಬೇಕು. ನಮಗೆಲ್ಲ ಆಗಲ್ವೇ, ನಾನು ಪೊಲೀಸ್ ಕಾನ್ಸ್ಟೇಬಲ್, ಆರಾಮದೇನಿ, ವಾಪಸ್ ಬಂದ್ಬಿಡು, ಕ್ವಾರ್ಟರ್ಸ್ ಕೊಟ್ಟೈತಿ ಸರ್ಕಾರ. ಇರಾನ ರಿಟೈರ್ಡ್ ಆಗ್ಬೇಕಾದ್ರೆ ನಾನು 2 ಸ್ಟಾರ್ ಬರ್ತಾವ, ಯಾಕೆ ತಲೆ ಕೆಡಿಸ್ಕೊಳ್ತಿದಿ ಅಂತಾನ. ಇಲ್ರಿ, ಇದು 1 ಸಾರಿ ಬಿಡ್ರಿ, 3 ವರ್ಷ ಬಿಟ್ಟಿರಿ, ನಾನು ಹೆಂಗಾರ ಮಾಡಿ ನೋಡ್ತೀನಿ. ಆಗದ ಹೋದ್ರೆ ವಾಪಸ್ ಬಂದು ನಿಮ್ ಜೊತೆನೆ ಇರ್ತೀನಿ, ಕಲ್ತೀನಿ, ಬಾಳ್ ತಿಳ್ತೀನಿ, ಒಂದು ಟೀಚರ್ ಆಗಿರ್ತೀನಿ ಅಂತಾಳ. 4ನೇ ವರ್ಷ ಅಂಬಿಕಾ ಬರಿತಾಳೆ. ಪ್ರಿಲಿಮ್ಸ್ ಪಾಸ್ ಆಯ್ತು, ಮೇನ್ಸ್ ಪಾಸ್ ಆಯ್ತು, ಇಂಟರ್ವ್ಯೂನು ಪಾಸ್ ಆಯ್ತು. IPS ಆದ್ಲು. ಸಿ ಇಸ್ ಮೈ ಬ್ಯಾಚ್ಮೇಟ್, DCP ನಾರ್ತ್ ಮುಂಬೈ. ಪ್ಯೂರ್ ತಮಿಳ್ ಮೀಡಿಯಂ ನಲ್ಲಿ ಓದ್ದವಳು, ಒಬ್ಬ ಪೊಲೀಸ್ ಪೇದೆ ಹೆಂಡತಿ. ಕಟ್ಟು ಕತೆ ಎಲ್ಲ, ದಂತ ಕತೆ ಎಲ್ಲ. ನನ್ನ ಜೊತೆ ಅವಳು ಟ್ರೆಕ್ಕಿಂಗ್ ಮಾಡ್ತೀವಿ, ನಾವು ಹಿಮಾಲಯದ ಟ್ರೆಕ್ಕಿಂಗ್ ಮಾಡ್ತೀವಿ. IPS ಆಫೀಸರ್ ಬದುಕು ಬಹಳ ಚಂದ ಇರ್ತಾರೆ. ಕೋಟಿಗಟ್ಲೆ ನಮ್ಮ ಮೇಲೆ ಸುರಿತಾರ. ನಿಮ್ಮ ದುಡ್ಡು ಏನೈತಲ್ಲ, ನಿಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ನಮಗ್ ಬಹಳ ಸುರಿತಾರ. ಹಿಮಾಲಯದಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ. ಗೋಮುಖ್, ಗಂಗೋತ್ರಿಗೆ ಹೋಗ್ಬೇಕಾಗಿತ್ತ. ನನ್ನ ಬ್ಯಾಚ್ಮೇಟ್, ಸೀಸ್ ಮೈ ಬಡಿ ಪೇರ್ ಅಂದ್ರೆ ಹೆಂಗಂದ್ರ, ಒಬ್ರು ಸ್ಟ್ರಾಂಗ್ ಇದ್ದಾರನ, ಇನ್ನೊಬ್ರು ಆವರೇಜ್ ಇದ್ದಾರನ, ಇಬ್ರು ಜೊತೆ ಹಾಕ್ತಾರ. ಅಂದ್ರೆ 2 ಸಮಾಗಿ ಹೋಗ್ಲಿ ಅಂತ ಹೇಳಿ. ನಮ್ದು ದೊಡ್ಡ ರಕ್ಷಾಕ್ ಇರ್ತತಿ, ಅದ್ರಾಗ ಶೂ ಇರ್ತತಿ, ಊಟ 3 ದಿವಸಕ್ಕೆ ಆಗಷ್ಟೆಲ್ಲ ಇಟ್ಕೊಂಡು ನಾವು ಹತ್ಬೇಕು ಗುಡ್ಡನ. ನಾರ್ಮಲ್ ಏನ್ ಮಾಡ್ಬಿಡ್ತಾರ ಓತ್ಲ ಹೊಡ್ಯಾರು, ಒಂದು ಅದನ್ನ ಪೋಣಿ ಅಂತ ಬರ್ತಲ್ಲಿ. ಪೋಣಿ ಅಂದ್ರ ಕತ್ತಿ ಅದ್ರ ಮೇಲೆ ಹಾಕಿಬಿಟ್ಟು ಕಳಿಸ್ಬಿಡೋದು, ಇಂದ ಆರಾಮ್ಸಿ ಹೋಗ್ಬಿಡೋದು. ಅಂಬಿಕಾ ಬಂದ್ಮೇಲೆ, ನಿನ್ಗೆ ವಯಸ್ಸಾಗೈತಮ್ಮ, ನೀ ಬೇಡ, ಆ ರಕ್ಷಾಕ್ ಕೊಡೆ, ಆ ಪೋಣಿಗೆ ಹಾಕ್ಬಿಡ ಇಬ್ರು ಸೇರಿ ಅಂತ. ನೋ, ಅದು ನನ್ ಭಾರ, ನಾನೇ ಹೊರಬೇಕು ರವಿ. ಆಯ್ತು, ನಾನು ಅಟ್ಲೀಸ್ಟ್ ಡಿಫಿಕಲ್ಟ್ ಬಂದಾಗ ಆದ್ರೆ ನಾನು ತಗೊಳ್ತೀನಿ. ಇಲ್ಲ, ಅದು ನನ್ ಭಾರ. ಇವತ್ತು ನಿನಗೆ ಕೊಟ್ಟಿನಿ ಅಂತಂದ್ರ ಸರ್ವಿಸ್ ಪೂರ್ತಿ ನನ್ ಭಾರ ನಾನು ಇನ್ನೊಬ್ರ ಮೇಲೆನೆ ಹಾಕ್ತಾ ಬರ್ತೇನೆ. ನನ್ ಭಾರ ನಾನಾ ಹೊರಬೇಕು ಅಂತೇಳಿ ಮುಂದೋಗಕ್ಕೆ. ಅಂಬಿಕಾ, ಅಂಬಿಕಾ, ಟೈಪ್ ಇನ್ ಗೂಗಲ್, ಸಿ ಹರ್ ಸ್ಟೋರಿ. ಅಂತ ಅಂಬಿಕಾರವರು ಈಗ ಹುಡುಕಿ ಬಿಟ್ರ, ಇಲ್ಲಿ ಸೇರಿರ್ತಿರಲ್ಲ, ಮಿನಿಮಮ್ 500 ಜನ ಸಿಗ್ತೀರಾ. ರವಿಚಂದ್ರನ್ ವಿಭಿನ್ನ ಅಲ್ಲ, ವಿಶೇಷ ಅಲ್ಲ. ಹುಡುಕಿ ಬಿಟ್ರೆ ಇದೇ ಕ್ಷಣಕ್ಕೆ ಇದೇ ಹಾಲಲ್ಲಿ ಮಿನಿಮಮ್ 1000 ಜನ ನನ್ನ ತರ ಆಸೆ ಕಂಗಳನ್ನ ಹೊಂದಿದವರು ಸಿಗ್ತೀರಾ. ಕನಸು ಹೊಂದಿದ್ರೆ ಸಾಲದು. ಹುಂಬತನ ಇತ್ತು ನನ್ನ ಹತ್ರ, ನುಗ್ತಾ ಇದ್ದೆ. ಕಳ್ಕೊಳಕ್ಕೇನಿದೆ, ನಾನು ಬರಿಗೈ ದಾಸಪ್ಪ. ಏನಾದ್ರೂ ಇದೆಯಾ, ಅದೆಲ್ಲ ಪಡೆದುಕೊಳ್ಳಲಿಕ್ಕೇನೆ ನನ್ನ ಚಾನ್ಸ್. ಲೆಟ್ ಮಿ ಡೂ ಇಟ್, ಲೆಟ್ ಮಿ ಸಿ ಇಟ್. 9 ಹುದ್ದೆಗಳಿಗೆ ಆಯ್ಕೆ ಆದೆ. ಡಿಗ್ರಿ ಬರೋದ್ರೊಳಗೆ ಪ್ರತಿ ಹುದ್ದೆ ಬಂದಾಗಲೂ ಸ್ವಾಮೀಜಿ ಹತ್ರ ತಗೊಂಡು ಹೋಗೋದು, ಸರ್ ನಾ ಸೇರ್ಸ್ಕೊಳ್ತೀನಿ ಸರ್, KSRTC ಡ್ರೈವರ್ ಸರ್ 3,500 ಅಂತ ಸಂಬಳ, ಹೋಗ್ಬಿಡ್ತೀನಿ. ಪೋಸ್ಟಲ್ ಅಸಿಸ್ಟೆಂಟ್ ಸ್ವಾಮೀಜಿ 89% ಆಗಿದೆ, ನಾನು ಸೇರ್ಬಿಡ್ತೀನಿ. ಹಾವೇರಿ ATM ಅಸಿಸ್ಟೆಂಟ್ ಟಿಕೆಟ್ ಕಲೆಕ್ಟರ್ ಆಗಿ ನಾರ್ತ್ ವೆಸ್ಟ್ KSRTC ಹೋಗ್ಬಿಡ್ತೀನಿ. ಬ್ಯಾಂಕ್ PO ಆಗಿದೆ, ಹೋಗ್ಬಿಡ್ತೀನಿ. ಒಂದ್ಸಾರಿ ಹೀಗೆ KH ಪಾಟೀಲ್ ಸಭಾಭವನದಲ್ಲಿ ಕಾರ್ಯಕ್ರಮ ಮಾಡಿದಾಗ ನೆಗ್ಲೆಕ್ಟ್ ಮಾಡಿಬಿಟ್ರು, ನೋಡ್ಲೇ ಇಲ್ಲ ಸ್ವಾಮೀಜಿ. ನಾನು ನೋಡಿದ ತಕ್ಷಣನೇ ಅಪ್ಪಗಳವರು ಬರೋರು ನೆಗ್ಲೆಕ್ಟ್ ಮಾಡಿದ್ರು. ಸಭಾಂಗಣ ಮುಗಿದ್ಮೇಲೆ ಗುದ್ದಾಡದೆ, ನೀವು ಪದೇ ನನಗೆ ಹೀಗೆ ಹೇಳ್ತಿದ್ದೀರಾ, ನೀವು ನನಗೆ ಪೂರ್ತಿ ಸಪೋರ್ಟ್ ಕೊಡ್ತಾ ಇಲ್ಲ, ನೀವೇನೋ ಹೇಳ್ತೀರಂತ ಬರ್ತಾ ಇದ್ದೀನಿ, ನಾನು ಇನ್ ಮುಂದೆ ಬರಲ್ಲ, ನಾನು ಹೋಗಿ ಜಾಯ್ನ್ ಹಾಕಿನಿ. 1000 ಜನರಿಗೆ ಅನ್ನ ಹಾಕುವ ಶಕ್ತಿ ಇರೋ ನೀನು 4 ಜನರಿಗೆ ಸೀಮಿತ ಆಗ್ತೀನಿ ಅಂತಿದೆಯಲ್ಲ, 10 ವರ್ಷ ಬಿಟ್ಟು ಬಂದ್ರು ಈ ಹುದ್ದೆ ನಿನಗೆ ಸಿಗುತ್ತಾ? ಹೋಗ ಟ್ರೈ ಮಾಡಿ ಫಸ್ಟ್. UPSC ನಿನ್ನ ಕನಸಂತಿದೆಯಲ್ಲ, ಬೋರ್ಡ್ ಹಾಕಿದ್ದಲ್ಲ ರಟ್ಟಿನ ಮೇಲೆ, ಬರೀ ಬರದ್ರೆ ಸಾಲದು.
ನಿನಗೆ ನಿಜವಾಗಿಯೂ ಶಕ್ತಿ ಅಂತ ಇದ್ರೆ, ನನ್ನ ಶಿಷ್ಯ ಆಗಿದ್ರೆ ಹೋಗು, ವಾಪಸ್ ಬಾ IPS ಆಗಿ ಅಂತ ಹೇಳಿದ್ರು. ಒಂಟು ಬಿಟ್ಟೆ ಸ್ವಾಮಿ. ಅವ್ರು ಅಷ್ಟು ಹೇಳಿದ್ರಲ್ಲ, ಮುಗಿದೋಯ್ತು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ. ನನಗೆ ಅವರೇ ಅಲ್ಲ, ಇವತ್ತ ಕರೆದ್ರೆ ಬಿಟ್ಟು ಬಂದ್ಬಿಡ್ತಾನೆ. ಅವತ್ತ ನಾನು ಹೈದರಾಬಾದ್ಗೆ ಅವ್ರು ಹೇಳಿದಾಗ ಹೊರಟಾಗ ನನ್ನ ಜೊತೆ ಇದ್ದದ್ದು $3,000, 1 ಕ್ವಿಂಟಲ್ ದೊಡ್ಡ ಕೆಂಪು ಪುಸ್ತಕದ ಬ್ಯಾಗ್. ಹೋಗಿದ್ದೆ. ಇದ್ದ ಆ ಕ್ಷಣಗಳ 8 ತಿಂಗಳ ಅವಧಿ ಏನಿದೆಯಲ್ಲ ಹೈದರಾಬಾದದ್ದು, ಬಹುಶಃ ಅದು ನನ್ನ ವನವಾಸ ಪ್ಲಸ್ ಅಜ್ಞಾತವಾಸ ಅಂತಾರಲ್ಲ ಹಂಗೆ. 2 ದಿವಸ ಊಟ ಇರದೆ ಹೋದ್ರೆ, ನನ್ನ ಕಲ್ಯಾಣ್ ರವೆಲ್ಲ ಅಂತ ಒಬ್ಬ ಫ್ರೆಂಡ್ ಇದ್ದ. ಕಲ್ಯಾಣ್, ನೋ ಫುಡ್, ನೋ ಬ್ರೇಕ್ಫಾಸ್ಟ್, ನೋ ಲಂಚ್, ಯಾರ್ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಗೆಟ್ 1 ರೋಟಿ ಅಂತ ಓಡಿ ಬರ್ತಿದ್ದ ಹುಡುಗ. ಕಲ್ಯಾಣ್ ರವೆಲ್ಲ ಬಂದ್ಬಿಟ್ಟು ಮುಂದೆ ಕುಂದಿರಿಸಿ, ನಮ್ದ ಒಂದು ರಾಯಚೂರವ್ರದೊಂದು ಇದಿತ್ತು, ತಿನ್ಸಿದ ರೊಟ್ಟಿ ತಿನ್ಸಿದ. ಆ ರೊಟ್ಟಿ ಋಣನ ಹೆಂಗ್ ತೀರ್ಸೋದು? ಆವತ್ತು ನನ್ನ ಹೊಟ್ಟೆ ತುಂಬತಲ್ಲ, ಅದೇ ಕಾರಣಕ್ಕಾಗಿ ಪ್ರತಿ ಜಿಲ್ಲೆಯಲ್ಲೂ ಗ್ರಾಮ ವಾಸ್ತವ್ಯ, ಮಕ್ಕಳು ಸಿಕ್ಕರೆ ಅವ್ರಿಗೆ ಅಡಾಪ್ಟ್ ಮಾಡ್ಕೊಳ್ಳೋದು, ಸಿವಿಲ್ ಸರ್ವಿಸ್ ಓದ್ತೀವಿ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಕೋಚಿಂಗ್ ಕೊಡೋದು, ಯಾರು ಬಂದ್ರು ನಾವಿದೀವಿ ಬನ್ನಿ, ವಿ ವಿಲ್ ಟೇಕ್ ಕೇರ್ ಅನ್ನೋದು. ಹಿಡಿ ಪಡೆದ ಮೇಲೆ ಪಡಿ ಕೊಡ್ಬೇಕು, ಅದು ನನ್ನ ಸಂಸ್ಕೃತಿ. ಹಿಡಿ ಪಡೆದ ಮೇಲೆ ಪಡಿ ಕೊಡ್ಬೇಕು. ಎಲ್ಲವನ್ನೂ ಸಮಾಜದಿಂದ ಪಡೆದಿದ್ದೆ, ಆದ್ರೆ ನಂದೇನೈತೆ? ಏನೂ ಇಲ್ಲ. 11 ವರ್ಷದಿಂದ ನಮ್ಮೂರಲ್ಲಿ ದೇವಸ್ಥಾನ ಇತ್ತು ಪ್ರಸಾದಕ್ಕೆ, ಆಂಜನೇಯ. ನಾವು ಅರ್ಚಕರು ಆಕ್ಚುಲಿ. ಇನ್ನು ಉಳಿಮಿ ಜಮೀನ್ ಐತಿ ಅಲ್ಲಿ. ವರ್ಷ ಪೂರ್ತಿಗೆ ಒಂದೊಂದು ವರ್ಷ ಒಬ್ಬರು ಅಣ್ಣಂದಿರಿಗೆ ಬರುತ್ತೆ. ನಮ್ ದೊಡ್ಡಪ್ಪರು ಇದ್ರು ಕೂಡ ಪ್ರಸಾದಕ್ಕೆ ಹೋದಾಗ ಹಿಂಗೊಂದ್ ಕೈ ಹೊಡ್ತಿದ್ವಿ, ಬರೀ ಬಾಳೆಹಣ್ಣು ಸಾಕ್ರಲ್ಲ ಅದು ತಿಂದಂತ ಹೇಳಿ ಮತ್ತೊಂದು ಹಿಂಗೊಂದು ಒಡ್ಡದು ಹೊಟ್ಟೆ ತುಂಬಲಿ ಅಂತ. ಆ ಪರಿಸ್ಥಿತಿಯಲ್ಲಿದ್ದವರು ಧಾರವಾಡದ KCDಯಲ್ಲಿದ್ದಾಗ ಸ್ನೇಹಿತರ ಎಲ್ಲಾ ಶರ್ಟು ಪ್ಯಾಂಟ್ಗಳನ್ನ ಚೇಂಜ್ ಮಾಡಿ ಎಲ್ಲಾ ಕಲ್ಯಾಣ ಮಂಟಪದಲ್ಲೂ ಊಟ ಮಾಡಿದ್ವಿ, ಹೊಟ್ಟೆ ತುಂಬ ಊಟಕ್ಕಾಗಿ. ಪ್ರೊಫೆಸರ್ ಮಾಲಿ ಮುದ್ದಣ್ಣ ಸಾಮಾನ್ಯ ಜ್ಞಾನ ಅಂಕಮಾಲಿಕೆಗಳನ್ನ ಕೊಳ್ಳಿಕ್ಕಾಗ್ಲಿಲ್ಲ ಅಂತ ಹೇಳಿ ಸೆಂಟ್ರಲ್ ಲೈಬ್ರರಿ ಧಾರವಾಡದಿಂದ ಎತ್ತಾಕೊಂಡ್ಬರ್ತಿದ್ವಿ. ಓದ್ಬಿಡೋಣ, ಎಲ್ಲ ಓದಿ ಮುಗಿಸ್ಬಿಡೋಣ ಅಂತ ಎತ್ತಾಕೊಂಬರೋದು. ವಾಪಸ್ ತೀರಿಸ್ಬೇಕಲ್ಲ, ತೆಗೆದುಕೊಂಡ ಮೇಲೆ ತೀರಿಸ್ಬೇಕು, ಅದು ಸಂಸ್ಕೃತಿ. ತೀರಿಸ್ಲಿಕ್ಕೆ ಇಂಥವೆಲ್ಲ ವಿದ್ಯಾರ್ಥಿಗಳ ಜೊತೆ ಬಂದಾಗ ಯಾರ್ಯಾರಾಗಲ್ಲ ಅವ್ರಿಗೆ ಸಹಾಯ ಮಾಡೋದು ನಮ್ ಧರ್ಮ. ಸೊ ಇಷ್ಟೆಲ್ಲ ಸಾಕ್ ಮಾಡ್ಲ? ಆಯ್ತು, ಬಾಳ ಮತ್ತೊಮ್ಮೆ ಮಾತಾಡೋಣ. ಒಟ್ಟಾರೆ ಮಾತಾಡ್ತೀನಿ ಬಿಡ್ರ. ಒಟ್ಟಾರೆ ಬದುಕು ರಾತ್ರೋರಾತ್ರಿ ರೂಪುಗೊಳ್ಳಲ್ಲ. ಒಂದೆಡೆ ಕಟ್ತಾ ಬರ್ತಕ್ಕಂಥ ವ್ಯವಧಾನ ಬೇಕು, ಸಂಯಮ ಬೇಕು, ಎಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ಆ ಹ್ಯುಮಿಲಿಟಿ ಬೇಕು, ಕರುಣೆ ಕಲಿಯುವ ಆ ಧೀಶಕ್ತಿ ಬೇಕು, ಹಂಬಲ ಇರ್ಬೇಕು, ಆ ಛಾತಿ ಇರ್ಬೇಕು. ಅದು ನಿಮ್ಮಲ್ಲಾಗಲಿ. ಒಬ್ಬ ಸಾಮಾನ್ಯ ಕೃಷಿಕನಿಗೆ ಒಬ್ಬ ಗುರು ಸಿಕ್ಕಿದಕ್ಕೆ, ಸಳನಿಗೆ ಗುರು ಸಿಕ್ಕಿದ್ದಕ್ಕೆ ಹೊಯ್ಸಳ ಸಾಮ್ರಾಜ್ಯವನ್ನೇ ಕಟ್ಟಿದ ನೆಲ. ಇಬ್ರು ಸಾಮಾನ್ಯ ಸೈನಿಕರು, ಹಕ್ಕಬುಕ್ರು, ಇಬ್ರು ಸಾಮಾನ್ಯ ಸೈನಿಕರು ವಿದ್ಯಾರಣ್ಯರಂತ ಸಿಕ್ರು ಅಂತ ಹೇಳಿ ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ಹೊಳೆಯತಕ್ಕಂತ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ ನೆಲ. ಕಲ್ಯಾಣದ ಚಾಲುಕ್ಯರು 12ನೇ ಶತಮಾನದಲ್ಲಿ ಸರ್ವರ ಸಮಾನತೆಯನ್ನ ಸಾರಿದ ನೆಲ. ಇಂಥ ನೆಲದಲ್ಲಿ ಹುಟ್ಟಿದ ನಾವು ಪುಣ್ಯವಂತರು. ಗತ ಬಹಳ ಚೆನ್ನಾಗಿತ್ತು, ಮುತ್ತು ರತ್ನಗಳನ್ನ ಬೀದಿಯಲ್ಲಿ ನಾವು ಹಳ್ಳಬಳ್ಳದಿಂದ ಅಳೆಯುತ್ತಿದ್ದೆವು ಅಂತ ಹೇಳಿ ವರ್ತಮಾನವನ್ನ ಅಸಡ್ಡೆಯಿಂದ ಕಳೆದರೆ ಸಲ್ಲದು, ಮಹಾ ಅಪರಾಧ. ಸಮಸ್ಯೆಗಳು ಕಣ್ಣೆದುರಿಗೆ ಕಂಡಾಗ ಒಪ್ಪಿಕೊಳ್ಳುವ ಗುಣ ಬೇಕು. ಸಮಸ್ಯೆ ಇದೆ, ಪರವಾಗಿಲ್ಲ, ಅಟೆಂಡ್ ಮಾಡೋಣ. ಅಟೆಂಡ್ ಮಾಡಲಿಕ್ಕೆ ಆ ಸಮಷ್ಟಿ ಯತ್ನ, ಎಲ್ಲರ ಪ್ರಯತ್ನ, ಎಲ್ಲರನ್ನೂ ತೆಗೆದುಕೊಂಡು ಹೋಗುವ ಜವಾಬ್ದಾರಿ, ಮುಂದಾಲೋಚನೆ, ಆ ಮಹತ್ವಾಕಾಂಕ್ಷೆ ಪ್ರತಿಯೊಬ್ಬರಲ್ಲೂ ಬೇರೂರಬೇಕು, ಬೆಳೆಯಬೇಕು. ಅಂತಹದ್ದನ್ನ ಮಾಡ್ಲಿಕ್ಕೇನೆ ಇಂತಹ ಮಹಾನ್ ವೇದಿಕೆಗಳನ್ನ ನಿರ್ಮಾಣ ಮಾಡಿ, ಇಂತಹ ಸಾಧಕರನ್ನೆಲ್ಲ ಕರೆತರಿಸಿ, ನಿಮಗೆ ಅವರಿಂದ ಅವರ ಜೀವನದ ಬೆಸ್ಟ್ ಅಂತ ಏನಿರ್ತದೆ, ಅವರೆಲ್ಲ ತಪಸ್ಸಂತ ಏನಿರುತ್ತೆ, ಸಿದ್ಧಿ ಅಂತ ಏನಿರ್ತದೆ, ಅದನ್ನ ಉಣಬಡಿಸ್ತಕ್ಕಂಥ ಕಾರ್ಯ ಈ ವೇದಿಕೆ ಮೂಲಕ ಭಾರತ್ ವಿಕಾಸ್ ಸಂಗಮ್, ಸಾಂಸ್ಕೃತಿಕ ಸಂಗಮ, ಯಜ್ಞ, ಯಾಗ ಏನಂತಾದ್ರೂ ಕರೀರಿ, 5ನೇದ್ದು ನಡೀತಾ ಇದೆ. ಬಹಳ ಉದಾತ್ತ ಮತ್ತು ಆದರ್ಶ ಪ್ರಾಯ ಕೆಲಸ. ಇದರ
ಉಪಯೋಗವನ್ನ ತಾವೆಲ್ಲರೂ ಪಡೆಯುವಂತಾಗಲಿ. ತಾಯಂದ್ರು ಮಕ್ಕಳನ್ನ ಸರಿಯಾಗಿ ಬೆಳೆಸಿ. ಯಾರ್ಯಾರಿಲ್ಲಿ ಯುವಕರು, ವಿದ್ಯಾರ್ಥಿಗಳು, ವಿವಿಧ ಶ್ರೇಣಿಯಲ್ಲಿ ಕೆಲಸ ಮಾಡೋರು ಸೇರಿದಿರಾ? ಜೋ ಹುವಾ ಸೋ ಹುವಾ, ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಏನಾಗಿದೆ ಅದಾಗಲಿ. ನನ್ನ ಪರಮ ಪೂಜ್ಯ ಗುರುಗಳು ಆವತ್ ನಾನು ಕೇಳಿದ್ದನ್ನ ಹೇಳಿದ ಹಾಗೆ, ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಡೇ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇನ್ನುಳಿದ ನಮ್ಮ ಬದುಕಿನಲ್ಲಿ ಇದು ನಮ್ಮ ಮೊದಲನೇ ದಿವಸ ಅಂತ ಹೇಳಿ ನಮಗೆ ನಾವೇ ಆ ತಪ್ಪುಗಳನ್ನ ಮಾಡಿದ, ಅರಿತೋ ಅರಿಯದೋ ಏನೇನೋ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ ನಮ್ಮ ಎಲ್ಲ ಶರೀರಕ್ಕೆ ಅದಕ್ಕೆ ಶ್ರಾದ್ದ ಮಾಡಿ ಹೊಸ ಮನುಜರು, ಹೊಸ ಬದುಕು, ಹೊಸ ಹುಟ್ಟು, ದ್ವಿಜತ್ವ. ಶಾರೀರಿಕವಾಗಿ ಒಂದು ಹುಟ್ಟಾದರೆ ಜ್ಞಾನದಿಂದ ಬರುವುದು ಎರಡನೇ ಹುಟ್ಟು, ಅದಕ್ಕೆ ದ್ವಿಜತ್ವ ಅಂತ ಕರೀತಾರೆ. ಅವನು ನಿಜವಾದ ಬ್ರಾಹ್ಮಣ ಅಂತ. ಸಂಸ್ಕಾರ ಪಡೆದ ಮೇಲೆ, ಜ್ಞಾನ ಪಡೆದಾದ ಮೇಲೆ, ಎಲ್ಲವೂ ಎಲ್ಲರಿಗೂ ಎನ್ನುವ ಜ್ಞಾನ ಪಡೆದ ಮೇಲೆ ಶ್ರೀಮಂತರಿಗೆ ಕೊರತೆ ಇಲ್ಲ, ತಾರ್ಕಿಕವಾಗಿ ಆಲೋಚನೆ ಮಾಡುವವರಿಗೂ ಕೊರತೆ ಇಲ್ಲ. ಎಲ್ಲರನ್ನು ಒಡಗೂಡಿಸಿಕೊಂಡು ಸುಭದ್ರ ಸಮಾಜವನ್ನ ಕಟ್ಟುವ ಶಕ್ತಿಗೆ ಸ್ವಲ್ಪ ಕೊರತೆ ಇದೆ ಅಂತ ನಮಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಪದೇ ಪದೇ ನನ್ನ ಗುರುಗಳು ನನಗೆ ಹೇಳ್ತಿರ್ತಾರೆ. ಹಾಗೆ ಕಟ್ಟುವಂತ ವ್ಯಕ್ತಿಗಳು ತಾವಾಗಲಿ. ಬೃಹತ್ ಆ ಬದಲಾವಣೆಯ ಸಾಮ್ರಾಜ್ಯವನ್ನ ಸ್ವರಾಜ್, ಗ್ರಾಮ, ಜಿಲ್ಲೆ, ರಾಜ್ಯ, ದೇಶ, ಆಮೇಲೆ ಇಡೀ ವಿಶ್ವ ಕಟ್ಟುವ ಪ್ರಕ್ರಿಯೆಯಲ್ಲಿ ಮುಂದಾಳತ್ವ ವಹಿಸದೆ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಅಳಿಲು ಸೇವೆ. ರಾಮನ ಆ ಸೇತುವೆಯನ್ನು ಕಟ್ಟಲಿಕ್ಕೆ ಅಳಿಲುಗಳು ಮಾಡ್ತಾ ಇತ್ತಲ್ಲ, ರಾಮ 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 ಅಂತ ಹೇಳಿ, ಅದನ್ನಾದ್ರೂ ಮಾಡೋಣ. ಅದನ್ನೂ ಮಾಡ್ಲಿಕ್ಕಾಗ್ಲಿಲ್ವೇ? ಸುಮ್ಮನೆ ಇರೋಣ. ಬೇರೆಯವರ ಕಾಲು ಎಳೆಯೋದು ಬೇಡ. ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ನಾನು ಬಹಳ ನೋಡ್ತೀನಿ. 500 ರೂಪಾಯಿಗೆ ನಮ್ಮಲ್ಲಿ ಮರ್ಡರ್ ಮಾಡ್ತಾರೆ. ಕಾಟನ್ಪೇಟೆ, ಗೋರಿಪಾಳ್ಯ, ಕಲಾಸಿಪಾಳ್ಯ, ಕೆಪಿ ಅಗ್ರಹಾರ, ಚೋಳೂರ್ಪಾಳ್ಯ ಅಂತಿದೆ. ನೋ ರೀಸನ್ ಇಸ್ ರಿಕ್ವೈರ್ಡ್. ನೀವು ಬೇಕಾದ್ರೆ ಬಂದು ಇಳಿದ್ಬಿಟ್ಟು ಒಂದು ಒಳ್ಳೆ ಗೋಲ್ಡ್ ಚೈನ್ ಹಾಕೊಂಡು ಹೋಗಿ ಚುಚ್ಚು ತೊಗೊಂಡು ಹೋಗ್ಬಿಡ್ತಾರೆ ಕಳ್ಳರು. 500 ರೂಪಾಯಿಗೆ ಮಾಡ್ರ, 200 ರೂಪಾಯಿಗೆ ಮಾಡ್ರ, ಗಾಂಜಾ ಹೊಡೆದು ಮಾಡ್ರ, ಕೋರೆಕ್ಸ್, ನಶಾ, ಆಮೇಲೆ ವೈಟ್ನರ್, ಸೊಲ್ಯೂಷನ್ ಬೇಡ. ಅದು ಅವ್ರೆಲ್ಲರನ್ನು ಮೊನ್ನೆ ಸೇರಿಸಿದ್ದೆ ಒಂದ್ ಕಡೆ. ಯಾಕೆ ಇವ್ರು ಹಿಂಗ್ ಮಾಡ್ತಾರೆ? ಇವ್ರು ತಂದೆ ತಾಯಿಗಳು ಯಾರು ಕೇಳೋಣ ಅಂತೇಳಿ. ಒಬ್ಬ ಅಪ್ಪನಿಗೆ ಎಷ್ಟು ಜನ ಮಕ್ಕಳು, ಎಲ್ಲ ಪೂರ್ಣವಾಗಿ ಮಕ್ಕಳ ಹೆಸರು ಹೇಳಕ್ ಆಗ್ತಿಲ್ಲ. ಇನ್ನೊಬ್ಬನಿಗೆ 5-6 ಜನ ಹೆಂಡತಿರು, ಯಾವ ಮನೇಲಿ ಇದೀನಿ ಅನ್ನೋದೇ ಗೊತ್ತಿಲ್ಲ. ಹೊರಗೆ ಹೋದ ಹುಡುಗಿ ವಾಪಸ್ ಬಂದಿಲ್ಲ ಗೊತ್ತಿಲ್ಲ. ಅವನೂ ಕುಡುಕ, ಇವನೂ ಕುಡುಕ, ಅದೂ ಗಾಂಜಾ, ಇದೂ ಗಾಂಜಾ. ಹೆಂಗಾಯ್ತದೆ? ತಪ್ಪು ಯಾರದು? ಸರಿಯಾದ ಊಟ, ಸರಿಯಾದ ಮನೆ, ಪ್ರತಿ ಮಗುವಿಗೂ ಸರಿಯಾದ ಶಿಕ್ಷಣ ಕೊಟ್ಟ ಅಲ್ಲಿ ಒಬ್ಬ ಅಬ್ದುಲ್ ಕಲಾಂ ಬಂದ್ರೆ ಬರಬಹುದ? ಅಲ್ಲಿ ಒಬ್ಬ ಅಶ್ವಿನಿ ಬಂದ್ರೆ ಬರಬಹುದ? ಸೊ ಅದಕ್ಕೆ ನನ್ನ ದೃಷ್ಟಿ ಅಥವಾ ನಮ್ಮ ಎಲ್ಲಾ ಪ್ರಯತ್ನ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆಲ್ಲ ಈಗ ಒಂದು ಶಾಲೆ ಆರಂಭ ಮಾಡ್ತಿದೀವಿ. ಸಾಯಂಕಾಲ ಅಮೃತ ಬಿಂದು ಅಂತ ಹೆಸರಿಟ್ಟ ಒಂದು ಶಾಲೆ. ಬರ್ರ ಕಲೀರಿ, ಬರ್ರ. ಸ್ಕೆಚ್ ಪೆನ್ ನಾವು ಕೊಡ್ತೀವಿ, ನೋಟ್ಬುಕ್ ನಾವು ಕೊಡ್ತೀವಿ, ಪೆನ್ನು ನಾವು ಕೊಡ್ತೀವಿ, ಬರ್ರಿ ಕಲೀರಿ, ಪರವಾಗಿಲ್ಲ ಕಲೀರಿ. ಉದ್ಯೋಗ ಮಾಡ್ಬೇಕಾ? ತಗೋ ಸಾಲ 20,000 ಸಬ್ಸಿಡಿ ಇಲ್ಲ. ಇಲಾಖೆಗೆ ಮಾತಾಡೋದು, ಸರ್ ನೋಡಿ ಸರ್ ಇವ್ರಿಗೆ ಹಿಂಗಂದ್ರೆ ಕೊಡಿ, ಓಡಿಸೋ, ಆಟೋ ಓಡಿಸೋ, ಪರವಾಗಿಲ್ಲ. ಬಿಡ ಮರಯ, ಒಂದು ಕ್ವಾರ್ಟರ್ ಬಂದು ಅಟ್ಲೀಸ್ಟ್ 16 ಕೊಡಿ, ಪೂರ್ತಿ ಕುಡಿಯೋದು ಬಿಡು. ಕುಡಿತೀಯ ಮನೆಯಾಗ ಕುಡಿ, ಮನೆಯಾಗಿರು, ಹೊರಗೆ ಬರಬೇಡ. ಈ ರೀತಿ ಸಾಧ್ಯವಾದಷ್ಟು ಪರಿಮಿತಿಯ ಅವಧಿಯಲ್ಲಿ ತಿದ್ದತಕ್ಕಂತ ಕೆಲಸವನ್ನ ನಾವು ಮಾಡ್ತಿದ್ದೀವಿ. ಹಾಗಾಗ್ಲೇ ಕೊನೆಯದಾಗಿ ಪೊಲೀಸ್ ಇಲಾಖೆ ಬಗ್ಗೆ ಅನುಮಾನ ಬೇಡ, ಭಯ ಬೇಡ, ಅನುಕಂಪವೂ ಬೇಡ. ಏನ್ ಕೆಲಸ ಮಾಡ್ತಾರೆ, ರೆಸ್ಪೆಕ್ಟ್ ದಮ್. ನಾವು SP ಗಳು, IG ಗಳು, ಈವನ್ DYSPಗಳು ಟೆಂಪರರಿನೇ. ಡೌನ್ ದ ಲೈನ್ ದೇ ಆರ್ ಪರ್ಮನೆಂಟ್. ಬಿಜಾಪುರ ಪೊಲೀಸ್ ಬಿಜಾಪುರದಲ್ಲೇ ಇರ್ತಾರೆ. ನಾಳೆ ಹೋದಾಗ ಒಂದ್ಸಾರಿ ಹೋಗ್ಬೇಕಾದ್ರೆ ಸೆಕೆಂಡ್ ಮಾಡಿ, ಸರ್ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್, ನಿಮ್ಮಿಂದಾಗಿ ನಾವು ಸರಿಯಾಗಿದ್ದೀವಿ ಸರ್, ನಿಮ್ಮಿಂದಾಗಿ ಚೆನ್ನಾಗಿದ್ದೀವಿ ಸರ್ ಅಂತ ಹೇಳಿ ಬದಲಾವಣೆ ಬರ್ತದೆ. ಎಸ್, ನಮ್ಮಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದೆ. ಕೆಲವೊಂದಿಷ್ಟು ಜನ 5 ಬೆರಳು ಸಮ ಇರಂಗಿಲ್ಲಲ್ಲ, ಅವಾಗ ಯಪ್ಪ 5 ಬೆರಳು ಸಮ ಇರಂಗಿಲ್ಲ. ಅವಾಗ ಒಬ್ರು ಮಾಡಬಾರ್ದು ಮಾಡ್ತಿರ್ತಾರ, ಏನೇನು ಮಾಡ್ತಿರ್ತಾರ. ಗಿವ್ ಅಸ್ ಸಮ್ ಟೈಮ್, ನಮಗೆ ಅವಕಾಶ ಕೊಡಿ, ತಿದ್ದುತ್ತೇವೆ. ಮನುಷ್ಯನಿಗೆ ತಕ್ಕ ಮಾತು, ರೋಗಕ್ಕೆ ತಕ್ಕ ಔಷಧಿ. ನಗಡೆ ಆದ್ರೆ ವಿಕ್ ಸೆಕ್ಷನ್ 500 ಕೊಟ್ಟು ಸುದ್ದಿ ಮಾಡ್ತೀವಿ. ಕ್ಯಾನ್ಸರ್ ಆಗಿದ್ರೆ ಕಾಲ್ ಕಟ್ ಮಾಡಬೇಕಲ್ರಿ, ಕಟ್ ಮಾಡಿ ಆದ್ರೂ ಸುದ್ದಿ ಮಾಡ್ತೇವೆ. ಒಟ್ಟು ಸುದ್ದಿ ಮಾಡ್ತೇವೆ. ಪೊಲೀಸರನ್ನ ಹೀಯಾಳಿಸಬೇಡಿ. ಪೊಲೀಸರನ್ನ ಸಿನಿಮಾದಲ್ಲಿ ನೋಡಿ ಬಂದ್ ನೋಡಿ ಪೊಲೀಸ್ ಮಾಮ ಎಲ್ಲ ಮುಗಿದ್ಮೇಲೆ ಅಂತ ಅನ್ಬೇಡಿ. ವಿ ಹ್ಯಾವ್ ಅ ಫ್ಯಾಮಿಲಿ, ವಿ ಕಮ್ ಫ್ರಮ್ ಯು. 10-12 ವರ್ಷದಿಂದ ನಾನು ಹಿಂಗ ಇದ್ನಲ್ಲ, ಗುರುಜಿ ವಚನ ಕೇಳಕ್ ಅಲ್ಲಿ ದೂರ ಹೋಗಿದ್ನಲ್ಲ. ಅಬ್ದುಲ್ ಕಲಾಂ ರನ್ನ ಭೇಟಿಯಾಗಿ ರಾಯಚೂರ್ಗೆ ಹೋಗಿದ್ದೆ. ಪೊಲೀಸರು ಆಡ್ ನಡೆದು ಹಿಂಗ್ ನಿಲ್ಲಿಸ್ಬಿಡ್ರ. ಹೆಂಗದಾರ ಅವ್ರು? ರಾಮ
ರಾಮೇಶ್ವರ ತೀರದಲ್ಲಿ ಕುಂದಿರ್ತಿದ್ದಂತ ಮನುಷ್ಯ, ಪೇಪರ್ ಹಾಕ್ತಿದ್ದಂತ ಮನುಷ್ಯ, ಇವತ್ತು ಕ್ಷಿಪಣಿ ಮಹಾಜನಕ, ವಿಂಗ್ಸ್ ಆಫ್ ಫೈರ್ ಪುಸ್ತಕ ಬರ್ದಾರ. ಅವ್ರ ಅನುಭವ ನಾನು ಓದಿನಿ, ಕನ್ನಡದಲ್ಲಿ ಓದಿದ್ದೀನಿ. ನೋಡ್ಬೇಕಂತೇಳಿ ಹೋದಾಗ ಪೊಲೀಸರು ನಿಲ್ಲಿಸ್ಬಿಟ್ರು. ಬಹಳ ಕೋಪ ಬಂದಿತ್ತು ನನಗೆ. ಹಿಂಗ್ ನಿಲ್ಲಿಸ್ಬಿಟ್ರು. ದೂರದಿಂದನೇ ನೋಡಿ ಬಂದೆ. ಓಹೋ, ಇವರು ನನ್ನಂತಾನೆ ಇದ್ದಾರೆ. ಎರಡೇ ಕೈ ಎರಡೇ ಕಾಲು, ಸ್ವಲ್ಪ ಕೂದ್ಲ ಹಿಂಗೆಲ್ಲ ಬಂದವು, ಹಸನ್ಮುಖಿ, ಚರ್ಮದೇಹದಾರಿ. ನಾನು ಆಗ್ಬೋದಲ್ಲ, ಅವ್ರು ಆಗ್ಯಾರಂದ್ರೆ ನಾನು ಯಾಕೆ ಆ ಪಥದಲ್ಲಿ ಹೋಗಬಾರ್ದು ಅನ್ನೋ ನಿರ್ಧಾರ. ಇದಕ್ಕೆ ಸತ್ಸಂಗ ಅಂತಾರ. ಭಜನೆ ಮಾಡಿದ್ರೆ ಸಾಲದು, ಮಂತ್ರ ಪಠನೆ ಮಾಡಿದ್ರೆ ಸಾಲದು, ಅದ್ರ ಜೊತೆಗೆ ಇದು ಇರ್ಬೇಕು. ಬಾಹ್ಯದ ಶುದ್ಧೀಕರಣಕ್ಕಿಂತ ಅಂತಃಕರಣದಿಂದ ಒಳಗಡೆಯಿಂದ ಕ್ಲೀನಿಂಗ್ ಇನ್ಸೈಡ್ ಅದಾಗುವಂತಾಗಲೇ. ಹಾಗಾದ್ರೆ ಉಪನಿಷತ್ತುಗಳಲ್ಲಿ ಹೇಳುವ ಹಾಗೆ ನೀವು ಕೂಡ ಜಗತ್ತನ್ನೇ ನಿಭಾಯಿಸಬಲ್ಲ, ನಿರ್ವಹಿಸಬಲ್ಲ ಒಂದು ಶಕ್ತಿಯಾಗಿ ಪರಿವರ್ತನೆಯಾಗ್ತಕ್ಕಂಥ ವ್ಯಕ್ತಿ ತಾವಾಗ್ತೀರಾ. ಹಾಗಾಗ್ಲಿ. ಅದೆಲ್ಲ ಆದ್ಮೇಲೂ ನಾಳೆ ನೀವು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೀರಿ. ನಂದನ್ ಸಾಹೇಬ್ರು ಈಗ ನೆನೆಸ್ಕೊಂಡಂಗೆ ಮರಿಬಾರ್ದು, ನಾವು ಬಂದ್ ಪಥ ಮರಿಬಾರ್ದು. ಬೆಕ್ಕದ್ದಾಗ್ರಿ, ಕಾಲ್ ಮಾತ್ರ ಭೂಮಿ ಮೇಲೆ ಇರಲಿ. Press the bell icon on the YouTube app and never miss another update.